ಯಾವುದೇ ಪ್ರಾಜೆಕ್ಟ್ ಇದ್ರೂ ಐ ಟೇಕ್ ಕಪಲ್ ಆಫ್ ಮಂತ್ಸ್ ಟೈಮ್. ಅಂದರೆ ಒಂದು ಸರ್ಟನ್ ಟೈಮ್ನಲ್ಲಿ ಹೇಗಾಗೋಗಿತ್ತು ಅಂದರೆ ಹರ ಹರ ಮಹಾದೇವ ಮಾಡಿದಾಗ್ಲೇ ಐ ಹ್ಯಾವ್ ಚೇಂಜ್ ಮೈ ಬಾಡಿ ವೆಯ್ಟ್ ಸೇ ಅಬೌಟ್ 4 to 5 times. ಅಗೋರ ಅನ್ನೋ ಪಾತ್ರಕ್ಕೆ ಮಾಸ್ ಆಗಿರಬೇಕಾಗಿತ್ತು, ಮಸ್ಕ್ಯುಲರ್ ಆಗಿರಬೇಕಾಗಿತ್ತು. ಅದಕ್ಕೆ ಐ ಪುಟ್ ಆನ್ ವೆಯ್ಟ್ ಅಪ್ ಟು 104 kilos. ದೆನ್ ಜಲಂಧರ್, ಯಂಗರ್ ವರ್ಷನ್ ಆಫ್ ಶಿವಂದು ಒಂದು 3 months ಶೂಟ್ ಮಾಡ್ತಾರೆ. ದೆನ್ ಜಲಂಧರ್ ಶೂಟ್ ಮಾಡ್ತಾರೆ. ಡಬಲ್ ಆ್ಯಕ್ಟಿಂಗ್ ಅದು. ಸೊ ಶಿವನೇ ಬೇರೆ, ಜಲಂಧರೇ ಬೇರೆ ಥರ ಕಾಣಿಸ್ಬೇಕು ಅಂತ ಐ ಡಿಡ್ 6 packs ಫಾರ್ ಜಲಂಧರ್. ಒಟ್ಟಿಗೆ ನೋಡಿದಾಗ ಎರಡನ್ನೂ ಆನ್ ಸ್ಕ್ರೀನ್ನಲ್ಲಿ ನಮ್ಮ ಅಜ್ಜಿನೇ ನನ್ನ ಹತ್ರ ಹೇಳಿದ್ದಾರೆ, ಯಾಕೋ ಆ ದೇವ್ರಿಗೆ ನೀನು ಅಷ್ಟು ಗೊಳವಿಕೊಂತೀಯ ಅಂತಂದ್ಬಿಟ್ಟು. ಅಂದರೆ ದಟ್ ವಾಸ್ ದ ಡಿಫ್ರೆನ್ಸ್. ನಾನು ಅವ್ರಿಗೆ ಎರಡೂ ನಾನೇ ಅಮ್ಮ ಸರಿಗೆ ನೋಡು ಅಂತಂದಾಗ ಶಿ ವಾಸ್ ಲೈಕ್ ಸೋ ಮಚ್ ಕನೆಕ್ಟೆಡ್ ಟು ದ್ಯಾಟ್. ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅಂದರೆ ಬಾಡಿ ವೆಯ್ಟ್. ಅಗೇನ್ ಶಿವನ್ ಪಾತ್ರ ಮುಗ್ದಿದ್ದ ತಕ್ಷಣ ರಾವಣ, ದೇ ಸೆಡ್ ಯು ನೀಡ್ ಟು ಲುಕ್ ಹ್ಯೂಜ್. ಹೈಯೆಸ್ಟ್ ವೆಯ್ಟ್ ಗೇನ್ ಮಾಡಿದ್ದು ನಾನು ಆವಾಗಲೇ 121 kilos. ಸೊ ಹಾಗೆ ಕಾಣಿಸ್ತಿದ್ದೆ ಕೂಡ, ಇಷ್ಟಗಲ ಇಷ್ಟಿಷ್ಟು ದಪ್ಪ ಕೈ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಂದು ಪ್ರಾಜೆಕ್ಟ್ಗೋಸ್ಕರ. ಆ ಒಂದು ವಿಚಾರದಲ್ಲಿ ಐ ಫಾಲೋ ವಿಕ್ರಮ್ ಸರ್, ತಮಿಳ್ ಚಿಯಾ ವಿಕ್ರಮ್ ಅವರು. ಒಂದು ಪ್ರಾಜೆಕ್ಟ್ಗೆ ಯಾವ ರೀತಿ ಬಾಡಿ ಚೇಂಜ್ ಮಾಡಬೇಕು, ಯಾವ ರೀತಿ ಒಂದು ಬಾಡಿ ಲ್ಯಾಂಗ್ವೇಜ್ನ ಚೇಂಜ್ ಮಾಡಬೇಕು, ಅದು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಇಟ್ ಈಸ್ ಕೈಂಡ್ ಆಫ್ ಇನ್ಸ್ಪಿರೇಷನ್. ಆ ಬಾಡಿ ವಿಷಯದಲ್ಲಿ ತೊಗೊಂಡಾಗ ವಿಕ್ರಮ್ ಅವರು ತುಂಬ ಚೆನ್ನಾಗಿ ಮೋಲ್ಡ್ ಆಗ್ತಾರೆ ಆ ಕ್ಯಾರೆಕ್ಟರ್ಗೆ. ಐ ಯೂಸ್ ಟು ಡೂ ದ್ಯಾಟ್. ಈಗಲೂ ಬಿಗ್ ಬಾಸ್ಗೆ ಹೋಗೋದಕ್ಕೆ ಮುಂಚೆ ತುಂಬ ಲೀನ್ ಆಗಿದ್ದೆ. ದಟ್ ವಾಸ್ ಫಾರ್ ಅ ಹಿಂದಿ ಪ್ರಾಜೆಕ್ಟ್. ಅಂದರೆ ಒಂದು ವೆಬ್ ಸೀರೀಸ್ ಮಾಡ್ತಾಯಿದ್ದೀನಿ. ಇಟ್ ಈಸ್ ಬೇಸ್ಡ್ ಆನ್ UFC. ಐ ಆಮ್ ಅ ಫೈಟರ್ ಇನ್ ದ್ಯಾಟ್. ಅದಕ್ಕೇ ಬಿಯರ್ಡ್ ಲಾಂಗ್ ಬಿಟ್ಟು ಕೂದಲೆಲ್ಲ ಉದ್ದ ಬಿಟ್ಟಿದ್ದು. ಬಟ್ ದೆನ್ ದಿಸ್ ಹ್ಯಾಪೆಂಡ್. ಅದು ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ. ಸೊ ಎವ್ರಿ ಪ್ರಾಜೆಕ್ಟ್ ಯು ಡೂ, ಲೈಕ್ ಐ ಸೆಡ್, ಫಿಟ್ನೆಸ್, ಗ್ರೂಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಬಾಡಿ ವೆಯ್ಟ್ ಚೇಂಜ್ ಮಾಡೋದು ಇಟ್ ಕಮ್ಸ್ ಇನ್ ಟು ದ್ಯಾಟ್. ನಿಮಗೆ ಪ್ರಾಜೆಕ್ಟ್ ಹೇಗೆ ಬೇಕೋ ಹಾಗೆ ರೆಡಿ ಆದಾಗ ಒಬ್ಬರು ಡೈರೆಕ್ಟ್ರಿಗಾಗಲಿ, ಒಬ್ಬರು ಪ್ರೊಡ್ಯೂಸರ್ಗಾಗಲಿ, ಒಂದು ಡೈರೆಕ್ಟ್ರಿಗೆ ಒಂದು ಡ್ರೀಮ್ ಇರುತ್ತೆ, ಈ ಕ್ಯಾರೆಕ್ಟರ್ ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಬಾಡಿ ಹೀಗೆ ಇರಬೇಕು, ಬಾಡಿ ಲ್ಯಾಂಗ್ವೇಜ್ ಹೀಗೆ ಇರಬೇಕು ಅಂತ. ಅದನ್ನು ಫಸ್ಟು ಸ್ಟಡಿ ಮಾಡಿಬಿಟ್ಟು ಆ ರೀತಿ ಮೋಲ್ಡ್ ಆಗೋದು, ದಟ್ ಈಸ್ ಲೈಕ್ ಒನ್ ಆಫ್ ಮೈ ಪ್ರೋಟೋಕಾಲ್ಸ್ ಇನ್ ಮೈ ಆ್ಯಕ್ಟಿಂಗ್ ಕರಿಯರ್.